ಮಾಟ ತಂತ್ರ ಕುತಂತ್ರವನ್ನು ಅಭ್ಯಾಸ ಮಾಡಿರುವಂತ ಮಾಟಗಾರ್ತಿ ಮತ್ತರಿಯಬೇಕು ಅಂತ ಆದ್ರೆ ಮಾಯಾವಿ ನನ್ನಲ್ಲಿ ಮಹಾಪ್ರಭು ಶುಂಭ ಅವಸರವಾಗಿ ರಕ್ತ ಬೀಜ ಸಭೆಗೆ ಬರಬೇಕು ಅಂತ ಹೇಳಿದ್ರಿ. ಸರಿ, ಸನ್ನಿಧಾನದಿಂದ ಏನಾಗಬೇಕು ಅಂತ ಅಪ್ಪಣೆಯಾಗಬೇಕು. ಶೋಣಿತದಲ್ಲಿ ನಡೆಯುವ ವ್ಯವಹಾರ ಪ್ರತಿಯೊಬ್ಬರ ಗಮನಕ್ಕೂ ಬಂದಿತು. ವನದಲ್ಲಿ ಕಂಡ ಚೆಲುವನ್ನ ಕರತನ್ನಿ ಎನ್ನುವುದಕ್ಕೆ ಅನೇಕರನ್ನ ಕಳುಹಿಕೊಟ್ಟಿದ್ದೆ. ಹೋಗಿದ್ದಾರೆ, ತಿರುಗಿ ಬರಲಿಲ್ಲ, ಕರೆ ತರಲಿಲ್ಲ. ಇವತ್ತು ಆ ಸಾಮರ್ಥ್ಯ ಇರುವುದು ಮಾಯಾವಿ ಪರಾಕ್ರಮಿಯ ಅಂತ ನಿನಗೆ ಪ್ರಭು, ನಿಮ್ಮ ಆನತಿಯನ್ನ ಶಿರೋಧಾರ್ಯವಾಗಿ ಸ್ವೀಕರಿಸಿದವರು ನಾವು. ಆದರೂ ಒಂದು ಮಾತು ಹೇಳ ಅನಿಸಿಕೆ ಧನುಜೇಶ ಸರ್ವಾಧಿಕಾರಿ ಶುಂಭ. ಸರಿ, ಒಂದು ಕಾಲದಲ್ಲಿ ಮಹಿಷಾಸುರ ಅಳಿದ ನಂತರದಲ್ಲಿ ದಾನವರಾದಂತ ನಾವೆಲ್ಲವರು ಕಾಡು ಗುಹೆ ಗುಹರದಲ್ಲಿ ಅಡಗಿ ಕುಳಿತವರಿದ್ದೇವೆ. ಆವಾಗ ಧನುವಿನಿಂದ ನಿಮ್ಮ ಛನನವಾಯಿತು. ತಾರುಣ್ಯದಲ್ಲೇ ಅರಣ್ಯವನ್ನು ಸೇರಿ ಹಿರಣ್ಯ ಗರ್ಭನ ಕಾರುಣ್ಯಕ್ಕೆ ಪಾತ್ರರಾದ ಅಜೇಯವಾದಂಥ ವರವನ್ನು ಪಡೆದಿದ್ದೀರಿ. ಹೇಗೆ ಗೌರಿದೇವಿಯ ಉದರವನ್ನು ಹೊಕ್ಕು ಹೊರಬಂದ ಕನ್ನಿಕೆಯ ಕೋಶದಿಂದ ಮರಣ, ಅದು ಕಾಮಾಪೇಕ್ಷೆಯಿಂದ ದೂರ ನಡೆದಾಗ ಮಾತ್ರ ಮರಣ ಅಂತ. ಈಗ ಹೇಳುವುದಿದ್ರೆ ಚಂಡಮುಂಡರ ಮಾತನ್ನು ಕೇಳಿ ಭ್ರಮಾಲೋಕಕ್ಕೆ ಇಳಿದಿದ್ದೀರಿ ಪ್ರಭು. ಯಾಕೆ ಮಾತು? ನಿಮ್ಮನ್ನು ಒಂದು ದುಂಬಿ ಹಾಗೆ ಭಾವಿಸಿದವರು ನಾವು. ಯಾಕೆ ಆ ದುಂಬಿ ಹೀಗಾಯಿತಲ್ಲ, ದುಂಬಿಯೊಂದು ಹೂವಿಂದ ಹೂವಿಗೆ ಹಾರಿ ಅಲ್ಲಿ ತನ್ನ ಕೊಂಡಿಯನ್ನ ಊರಿ ಅದರಿಂದ ಮಕರಂದವನ್ನ ಹೀರಿ ಅನತಿ ದೂರದಲ್ಲಿ ಕಾಣುತ್ತಿರುವಂತ ದೀಪವನ್ನು ನೋಡಿ ಯಾವುದೋ ಒಂದು ಹೂವು ಎನ್ನುವುದಾಗಿ ಭ್ರಮಿಸಿ ಅದಕ್ಕೆ ಬೀಳ್ತದೆಯಂತೆ. ಅಂತ ಭ್ರಮಾಲೋಕಕ್ಕೆ ನೀವು ಇಳಿದಿದ್ದೀರಿ. ರಕ್ತ ಬೀಜ ಪ್ರಪಂಚವೇ ಪ್ರಮಾಧೀನವಾಗಿರುವಂತಹದ್ದು. ಇನ್ನು ನನ್ನನ್ನ ದುಂಬಿಗೆ ಹೋಲಿಸಿದೆಯಲ್ಲ? ಹೌದು. ಅಲ್ಲ, ಯಾಕೆ ಬಲ್ಲಿ ಹೂವಿನಿಂದ ಹೂವಿಗೆ ಹಾರಿ ಮಧುವನ್ನು ಹೀರುವ ದುಂಬೆಯ ತರ ಕಂಡ ಹೆಣ್ಣು ಮಕ್ಕಳ ಅಂಗ ಸುಖವನ್ನು ಉಂಡ ಶುಂಭ ಅಲ್ಲ ಅಲ್ಲ ಅಂತ ಭಾವಿಸಿದ್ದೆ. ಆದ್ರೆ ಈಗ ಭ್ರಮಾಲೋಕದಲ್ಲಿ ಬಿದ್ದಿದ್ದೀರಿ ಎನ್ನುವುದಕ್ಕೆ ಉದಾಹರಣೆ ಇದು. ಆ ಹೆಣ್ಣನ್ನ ಕಂಡು ನಾನು ಬೀಳುವುದು ದೊಡ್ಡತನ ಅಲ್ಲ. ನೀನು ಕಂಡದ್ದಿಲ್ಲ, ಹರಿಹರ ಬ್ರಹ್ಮರೇ ಬಿದ್ದಿದ್ದಾರೆ. ಅಲ್ಲ, ನೀನು ಕಂಡದ್ದಿಲ್ಲ.
ಯಾರೋ ಹೇಳಿದ ಕೊಂಡೆಯದ ಮಾತಿಗೆ ಹೃದಯವನ್ನ ಕೊಟ್ಟು ಸೂರೆ ಮಾಡಿಕೊಂಡು ಅವಳನ್ನ ಕೂಡಬೇಕು ಎನ್ನುವಂತ ಛಲದಿಂದ ಹೊರಟಿದ್ದೀಯ ಪ್ರಭು. ಬುದ್ಧಿ ಹೇಳುವುದಕ್ಕೆ ನಾನು ಅಷ್ಟು ದೊಡ್ಡವನಲ್ಲದೇ ಇದ್ರೂ ದಾನವ ಸಾಮ್ರಾಜ್ಯದ ಉಳಿವಿಗಾಗಿ ಪ್ರಭುವಾದಂತ ನೀನಿನ್ನು ಪ್ರಭುತ್ವವನ್ನು ಉಳಿಸಿಕೊಂಡು ದಾನವರನ್ನ ಪೊರೆಯಬೇಕು ಎನ್ನುವಂತ ಉದ್ದೇಶದಿಂದ ಭ್ರಮಾಲೋಕಕ್ಕೆ ಯಾಕೆ ಇಳಿದ್ರಿ ಎನ್ನುವುದಾಗಿ ಪ್ರಶ್ನೆ ಮಾಡಿದೆ. ಈಗ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಹುಟ್ಟಿದ ವಿಚಾರಗಳನ್ನ ಹೇಳಲಿಲ್ಲ ಅಂತಾದ್ರೆ ಆತ್ಮವಂಚನೆ ಅಲ್ಲ 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 ಆಗ್ತದೆ ಅಲ್ವಾ? ಯಾಕೆ? ಅವರ ಮಾತನ್ನು ಕೇಳಿಯೇ ನಿಮ್ಮ ಮನಸ್ಸು ಆಕರ್ಷಿಸಿದ್ದಾಳೆ ಅಂತಾದರೆ, ಹಾಗಾದ್ರೆ ಅಲ್ಲಿ ಬಂದು ಕುಳಿತವಳು ಯಾರು ಅಂತ ಹೇಳಿದ್ದಾರಲ್ಲ. ಅಲ್ಲಲ್ಲ, ನಾನು ಈ ಆತ್ಮವಂಚನೆ ವಿಚಾರ ನಿನಗೆ ಹೇಳಿದ್ದು. ಆಡುವುದಕ್ಕೆ ಅವಕಾಶ ಕೊಟ್ಟೆ, ಅನಿಸಿಕೆಯನ್ನ ಮುಂದಿಡುತ್ತೇನೆ. ಹೌದು, ನಾನು ಅವಕಾಶ ಕೊಡದೆ ಇತ್ತು ನಿನಗೆ ಅದನ್ನು ಆಡ್ಲಿಕ್ಕೆ ಆಗುವುದಿಲ್ಲ. ಆದರೂ ಇಲ್ಲಿ ನಿಮ್ಮಲ್ಲಿ ಯಾಚಿಸಿದ್ದು ನಾನು ಅವಕಾಶಕ್ಕಾಗಿ, ಅದಕ್ಕೆ ನಾನು ಕೊಟ್ಟದ್ದು. ಆತ್ಮವಂಚನೆ ನಿನಗೆ ಆಗ್ಬಾರ್ದು ಎನ್ನುವ ಉದ್ದೇಶ, ಆದ್ದರಿಂದಲೇ ನಿನಗೆ ಅವಕಾಶವನ್ನು ಕೊಟ್ಟೆ ನಾನು. ಪ್ರಭು, ಕದಂಬ ಕಾಂತಾರದಲ್ಲಿ ಕಂಡು ಬಂದಂತ ಹೆಣ್ಣನ್ನ ಮೋಹಿಸುತ್ತಾ ಇದ್ದೀರಿ, ಅವಳನ್ನು ಬಯಸುತ್ತಾ ಇದ್ದೀರಿ, ಅಲ್ಲ ಅವಳನ್ನು ಪಡೆಯಬೇಕು ಎನ್ನುವಂತ ಕುತೂಹಲದಲ್ಲಿದ್ದೀರಿ ಎನ್ನುವುದು ನನಗೆ ಅರ್ಥ ಆಗಿದೆ. ಸ್ಪಷ್ಟವಾಗಿ ನಿನಗೊಂದು ಮಾತು ಹೇಳ, ಚಂಡಮುಂಡರ ಮಾತುಗಳನ್ನ ಕೇಳಿ ನೀನೆಂದ ಹಾಗೆ ಒಮ್ಮೆಗೆ ಭ್ರಮೆಗೆ ಒಳಪಟ್ಟದ್ದು ಸತ್ಯವೇ, ಒಪ್ಪಿಕೊಳ್ತೇವೆ. ಆಮೇಲೆ ಅವಳು ಯಾರು, ಯಾಕಿದ್ದಾಳೆ, ಅವಳ ಉದ್ದೇಶ ತಿಳಿಯುವುದಕ್ಕಾಗಿ ನಾನು ಕಳುಹಿ ಕೊಟ್ಟದ್ದು. ಸುಗ್ರೀವನ ಸಂಧಾನ ಮುರಿಯಿತು, ಹಾಗಂತ ಸಂಧಾನಕ್ಕೆ ಕಳುಹಿ ಕೊಟ್ಟಾಗ ವಿಚಾರ ತಿಳುವಾಗ 7 ಹಗಲು 7 ರಾತ್ರಿ ನಿಂತ ಸ್ಥಳದಿಂದ ಕದಲತೆ ನನ್ನ ಬಗ್ಗೆ ಕೊಂಡಾಡಿದ ಆತನಿಲ್ಲಿ ಕೊಟ್ಟ ಉತ್ತರ ಏನು? ಶುಂಭನಾಗಲಿ ನಿಶುಂಭನಾಗಲಿ ಶಂಭುವೇ ಆಗಲಿ ಅಂಬಿಕೆಯ ಮದುವೆ ಅಂಬಿನ ತುದಿಯಲ್ಲಿ. ಅದರ ಅರ್ಥ ಏನು? ಒಬ್ಬಳು ಹೆಣ್ಣು ದುರಾಪೇಕ್ಷೆಯಿಂದ ಬಯಸ್ತಾಳೆ ಅಂತ. 14 ಲೋಕದ ಗಂಡಾದಂತ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸ್ತಾಳಂತಾದ್ರೆ ನನ್ನ ಗಂಡುತನವನ್ನ ಪ್ರಶ್ನೆ ಮಾಡಿದ್ದಾಳೆ. ಪ್ರಶ್ನೆ ಮಾಡುವುದಕ್ಕೆ ಅವಳು ಹೆಣ್ಣು ಆದ್ರಲ್ವಾ? ತರುಣಿಯಲ್ಲವಾಳಾದಿ ತರುಣಿಯಲ್ಲವಾಳ ಆದಿಮಾಯ ತರುಣಿ ಕೇವಲ ಮನುಷ್ಯ ಮಾತ್ರಳಲ್ಲ ಪ್ರಭು, ತರುಣಿ ಎಲ್ಲ ಆದಿಮಾಯೆ, ಹೆಣ್ಣು ಗಂಡುಗಳ ಸಮ್ಮಿಲನದಿಂದ ಹುಟ್ಟಿದವಳ, ಪ್ರಪಂಚದ ಬೆಳಕನ್ನ ಕಂಡವಳವಳಲ್ಲ. ಆದಿ ಮಧ್ಯಾಂತ್ಯ ರಹಿತಳು, ನಿತ್ಯಳು, ನಿರಾಕಾರಳು ಆಗಿದ್ದಾಳೆ. ಸರಿ, ವಾತ ಅಲ್ಲ, ದೇವಿಯೇ ಅಂತ ಆತಾರೆ. ಕದಂಬಾವನದಲ್ಲಿ ಯಾಕಿದ್ದಾಳೆ ಎನ್ನುವ ಪ್ರಶ್ನೆ ಒಂದು ಹುಟ್ಟುವುದಿಲ್ವಾ? ನಮ್ಮಂಥವರನ್ನು ಕೊಲ್ಲುವುದಕ್ಕಾಗೇ ಇದ್ದಾಳೆ ಅನ್ನೋದಕ್ಕೆ ಅನುಮಾನವೇ ಇಲ್ಲ. ಯಾಕೆ?
ಮಹಿಷಾಸುರ ಇದ್ದಲ್ಲಿಗೆ ಹೋಗಿ ಬಂದಿದ್ದಾಳೆ. ಅದೇ ಶುಂಭ ಮಹಿಷಾಸುರನಿಗಿಂತ 100 ಮಡಿ ಬಲಾನ್ವಿತ ಎನ್ನುವ ಉದ್ದೇಶದಿಂದ ಎಲ್ಲವರನ್ನು ಕರೆಸಿಕೊಳ್ಳುತ್ತಾ ಇದ್ದಾಳೆ. ಹಾಗಂತ ನಿನ್ನ ವರಕ್ಕೆ ಚ್ಯುತಿ ಬರಬಾರದು. ಕೌಶಿಕೆಯಿಂದಲೇ ಮರಣ ಎನ್ನುವುದು ಖಚಿತ. ಚಂಡಮುಂಡರಿಗೆ ಕೌಶಿಕೆಯಾಗಿ ಕಂಡಿದ್ದಾಳೆ, ಹಾಗೆಯೇ ಸುಂದರ ತರುಣಿಯಾಗಿಯೂ ಕಂಡಿದ್ದಾಳೆ. ಅಂದ್ರೆ ದಾನವರ ಅಂತ್ಯ ಆಗ್ತದೆ ಎನ್ನುವುದಕ್ಕೆ ಅನುಮಾನ ಇಲ್ಲ. ಸುರರನ್ನು ಪರೆಯುವುದಕ್ಕಾಗಿ, ದೈತ್ಯರಾದತ್ತ ನಮ್ಮನ್ನು ಕೊಲ್ಲುವುದಕ್ಕಾಗಿ ಸುರರಿಗೆ ಅಭಯವನ್ನು ಕೊಟ್ಟಿದ್ದಾಳೆ. ಹೌದು, ಆ ನೆಲೆಯಲ್ಲಿ ಅವಳು ನೆಲೆಸಿದ್ದಾಳೆ. ದೇವಿ ಅನ್ನುವುದಕ್ಕೆ ಮತ್ತೊಂದು ಪುರಾವೆ ಉಂಟು. ಯಾವುದು? ಅಲ್ಪನೆ ಧೂಮ್ರಾಲೋಚನನು ಅಲ್ಪನೆ ಅಪ್ರಯೋಜಕವಾಗಿ ನೀನು ಒಪ್ಪಿಸಲಿಕ್ಕೆ ದೈತ್ಯಾಲಯನು ಒಪ್ಪಿಸಲಿಕ್ಕೆ ದೈತ್ಯಾಲಯನು ಅಲ್ಪನೆ ಧೂಮ್ರಾಲೋಚನನು ಮಹಾಪ್ರಭು ಸುರತ್ಯಳಿಯ ಬದ್ಧ ಮಾತಿನಂತೆ ನೆಲೆಯಾಗಿದ್ದಾಳೆ. ಮಾತು ಕೊಡುವುದು ದೊಡ್ಡತನ ಅಲ್ಲ, ಮಾತಿನಂತೆ ನಡೆಯುವುದು ದೊಡ್ಡತನ. ಏನ್ ಸಾಧಿಸಿದ್ದಾಳೆ? ಸುಗ್ರೀವನ ಸಂಧಾನವನ್ನು ಮುರಿದಿದ್ದಾಳೆ. ಆಮೇಲೆ ಒಂದು ಕಾಲದಲ್ಲಿ ಕಣ್ಣಿನ ಧೂಮ ಮಾತ್ರದಿಂದಲೇ ದೇವತೆಗಳನ್ನು ಗಾರುಗಾಡಿಸಿದಂತ ಧೂಮ್ರಲೋಚನ ಧೂಮ್ರಾಕ್ಷ ಅವನು ಕದಂಬ ಕಾಂತಾರದ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದ್ದಾನೆ. ಸರಿ. ಆಮೇಲೆ ಇಡೀ ಪ್ರಪಂಚವನ್ನೇ ಹಿಡಿಮುಷ್ಟಿಯಲ್ಲಿ ಹಿಡಿದು ತರಬಹುದಾದಂತ ಬ್ರಹ್ಮಚಾರಿಗಳು ಚಂಡಮುಂಡರು ಚಂಡಮುಂಡರ ಶಿರವ ಚಂಡನಾಡಿದರಂತೆ. ಅಲ್ಲೇ ನೀವು ಅರ್ಥ ಮಾಡ್ಕೊಂಡು ಸುದ್ದಿ ಅಲ್ಲೇ ಅರ್ಥ ಮಾಡ್ಕೊಳ್ಬೇಕು. ಏನನ್ನ? ಚಂಡನಾಡಿದರಂತೆ ಅಂತ ಆದ್ರೆ ಅವಳು ಒಬ್ಬಳಲ್ಲ. ಹಾಗಾಗಿ ಮತ್ತೆ ನಮ್ಮ ದಾನವ ಪರಿವಾರ ಎಲ್ಲವೂ ಸರ್ವನಾಶ ಆಗ್ತಾ ಇದೆ. ನೀವೇ ನೆಟ್ಟು ಬೆಳೆಸಿದ ಗಿಡವನ್ನ ನೀವೇ ಕತ್ತರಿಸುತ್ತಾ ಇದ್ದೀರಿ ಪ್ರಭು. ಆದ್ದರಿಂದ ಒಂದು ಉಪಕಾರ ಮಾಡಿ, ಇಲ್ಲಿಗೆ ನಿಮ್ಮ ಛಲವನ್ನ ಬಿಡಿ, ಹಠವನ್ನ ತ್ಯಜಿಸಿ ಮಾಡಬೇಕಾದದ್ದೇನು ಗೊತ್ತಾ? ಅಸುರಮತಿ ಕೇಳಿದ್ದು ಸಮರಗೆ ಮನವ ಮಾಡಲಿ ಸಮರಗೆ ಮನವ ಮಾಡಲಿ ಶ್ರೀದೇವಿಯ ಚರಣವರು ನೆನೆಯುತ್ತ ಚರಣವರು ನೆನೆಯುತ್ತ ಆಗೆಯ ಕರುಣವನೇ ಪಡೆಯುವುದರೇ ಕರುಣವನೇ ಪಡೆಯುತ್ತ ಹರಿರತ್ತ ಬೀಜನು ಮಣಿದು ಹೋದವರ ಕತೆ ಹೋಗಲಿ, ಉಳಿದದ್ದವರನ್ನಾದರೂ ಉಳಿಸಿಕೊಳ್ಳಬೇಕು. ದಾನವ ಸಾಮ್ರಾಜ್ಯ ಮುಂದೆ ಉತ್ತುಂಗಕ್ಕೆ ಏರಬೇಕು ಅಂತಾದರೆ
ಮಾಡಲೇಬೇಕಾದಂಥ ಕಾರ್ಯವೊಂದಿದೆ ಪ್ರಭು. ಮಂಗಳಾಂಗಿಯರನ್ನ ಮುಂದಿರಿಸಿಕೊಳ್ಳೋಣ, ಕಳಸ ಕನ್ನಡಿಯನ್ನ ಮುತ್ತೈದರ ಕೈಯಲ್ಲಿ ಕೊಡೋಣ, ಉಳಿದ ನಮ್ಮವರನ್ನೆಲ್ಲ ಕರೆದೊಯ್ಯೋಣ, ಕದಂಬ ಕಾಂತಾರದಲ್ಲಿ ರಮಣೀಯವಾಗಿ ರಂಜಿಸುವ ಆ ತರುಣಿಯ ಪಾದ ಮೂಲಕ್ಕಿಟ್ಟು ತಪ್ಪಾಯಿತು ಎಂದು ಬೇಡಿಕೊಳ್ಳೋಣ. ಹೇಳಿ ಪ್ರಭು, ಹೋಗೋಣ ಹೇಳಿ. ನನ್ನಳೆಯ ರಕ್ತ ಬೀಜ. ಹೌದಾ? ನೀನು ಅನುಮಾನವ? ನಿನ್ನ ಮಾತು ಇವತ್ತು ನನ್ನನ್ನು ಅನುಮಾನಕ್ಕೆ ಕಡೆಯಿದೆ. ಯಾಕೆ ಪ್ರಭು? ಬೆರಳು ತೋರಿಸಿದ ಸಾಕು ತಲೆಯಲ್ಲಿ ಹೊತ್ತು ಮಾಡುವ ನನ್ನ ಪ್ರೀತಿಯಲ್ಲಿ ನನ್ನ ರಕ್ತ ಸಂಬಂಧಿಗಳಿಗೆ ಅಧಿಕಾರವನ್ನು ಕೊಟ್ಟದ್ದಿಲ್ಲ. ಕೊಟ್ಟದಿದ್ರೆ ನನ್ನ ನಳಿಯನ ಅಂತ ನಿಮಗೆ ಮಾತ್ರ ಅವಕಾಶ. ನಿಮಗಾಗಿಯೇ ವರ ಪಡೆದವನ? ಹೌದು, ಅವಕಾಶ ಮಾಡಿ ಕೊಟ್ಟವ ನಾನು. ಈಗ ಏನ್ ಹೇಳಿದೆ? ದೊಡ್ಡ ಛಲವನ್ನ ಬಿಟ್ಟು ಏನಾಗ್ತದೆ? ಅವಳ ಕಾಲಿಗೆ ರಗಿದೆ. ನಾಳೆ ಜಗದ ಜನ ಎಲ್ಲವನ್ನ ಕಳ್ಕೊಂಡಂತ ಶುಂಭ ಹೆಣ್ಣಿಗೆ ಭಯಪಟ್ಟು ಕಾಲಿಗೆ ರಗಿದ ಹುಂಬ ಯಾವತ್ತು ಶುಂಭ ಹುಂಬನಲ್ಲ. ಹೆಜ್ಜೆ ಇಕ್ಕಿಡುವ ಯಾವುದೇ ವ್ಯವಹಾರ ಮಾಡುವಲ್ಲಿ ಒಮ್ಮೆ ಅಲ್ಲ, ಹತ್ತಲ್ಲ, ನೂರಲ್ಲ, ಸಾವಿರಾರು ಬಾರಿ ಯೋಚಿಸಿ ಕಾರ್ಯರಂಗಕ್ಕೆ ಇಳಿದವ ಶುಂಭ. ಈಗ ನಿಮ್ಮ ನಿರ್ಧಾರ ಏನು? ಇಲ್ಲಿಯವರೆಗೆ ನನ್ನ ನಿರ್ಧಾರದಲ್ಲಿ ಕೈಗೊಂಡ ಕಾರ್ಯದಲ್ಲಿ ವಿಫಲತೆಯನ್ನ ಕಂಡತಿಲ್ಲ, ಇನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳುತ್ತಾ ಇದ್ದೇನೆ, ನೀನು ಈ ರೀತಿಯ ಮಾತುಗಳನ್ನು ಆಡುತ್ತಿ ಅಂತಾದ್ರೆ ಯಾಕೆ ಹೋದವರೆಲ್ಲ ಸತ್ಯ ಹೋತು, ನೀನು ಸಾಯುತ್ತೀನಂತ ಭಯ ಹೇಳಿ ನಿರ್ವೀರ್ಯ ದಾನವ ಕುಲದ ಏಳಿಗೆಗೆ ಶ್ರಮಿಸಿದ್ರೆ ಅದು ಷಂಡತನದ ಪ್ರತೀಕ ಎನ್ನುವುದಾಗಿ ಹೇಳ್ತಾ ಇದ್ದೀರಿ. ಈಗ ನನ್ನ ದೇಹದ ದಮನೆಯಲ್ಲಿ ಪ್ರತಿಬಿಂಬಿಸುವ ರಕ್ತದ ಕಣಕಣಗಳು ಕೂಡ ನಿಮ್ಮ ಋಣದಲ್ಲಿ ಬಿದ್ದಿದ್ದೇನೆ. ಎಚ್ಚರ ಇರಲಿ. ರಕ್ತ ಬೀಜ ಗಂಡು ಅಂತ ತೋರಿಸ್ತೇನೆ, ಅಪ್ಪಣೆ ಕೊಡಿ. ಹೋಗಿ ಅವಳನ್ನು ಖಂಡಿತ ತರ್ತೀಯ. ಬಂದರೂ ಕರೆ ತರ್ತೇನೆ, ಬಾರದಿದ್ರು ಕರೆ ತರ್ತೇನೆ. ಇದು ನಿನ್ನ ಮಾತು ಅಥವಾ ಪಂಥವ? ಪಂಥವೇ. ಪಂಥ. ನೋಡು, ದೇಹಕ್ಕೆ ನೋವಾದ್ರೆ ಗಾಯವಾದರೆ ವಾಸಿ ಆಗ್ತದೆ, ಮನಸ್ಸಿಗೆ ಗಾಯವಾದರೆ ಬಹಳ ಕಷ್ಟ ಆಗ್ತದೆ. ಜೀವನ ಎಚ್ಚರ ಇರಲಿ. ಶುಂಭನೆನ್ನಲೋ ಇವನನ್ನು ಹುಂಬ ಎನ್ನಲು ನೋಡಿದ್ರ? ಎಲ್ಲಿಯೋ ಇರುವಂತ ತರುಣಿಯಲ್ಲಿ ಆಕರ್ಷಿತನಾಗಿ ಬೇಕು ಎನ್ನುವುದಾಗಿ ಬಯಸ್ತಾ ಇದ್ದಾನಲ್ಲ. ನಮ್ಮ ಶೋಣಿತ ಸರ್ವನಾಶ ಆಗುವಂತ ಕಾಲ ಬಂತು. ನಮ್ಮವರೆಲ್ಲವರು ಅಳಿತದ್ದನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೇನೆ. ಹೌದು, ಗಂಡನನ್ನು ಕಳೆದುಕೊಂಡ ಹೆಂಡತಿಯ ರೋದನ, ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿಯ ರೋದನ, ಇದನ್ನೆಲ್ಲ ನೋಡಿ ಮತ್ತೆ ರಕ್ತ ಬೀಜ ಬದುಕಿರಬೇಕೆ? ಇಲ್ಲ. ದೇವಿಯ ಪಾದವನ್ನು ಸೇರಿ ಸಾಯೋಚ್ಛವನ್ನು ಪಡೆಯುವುದಕ್ಕಾಗಿ ಹೊರಟು ನಿಂತಿದ್ದೇನೆ. ಎಲ್ಲವರು ಯಾಕೆ ಕುಳಿತು ನೋಡ್ತಾ ಇದ್ದೀರಿ? ಬನ್ನಿ, ಇನ್ನಾದರೂ ದೇವಿಯ ದರ್ಶನವನ್ನು ಮಾಡೋಣ. ಬನ್ನಿ, ಸರ್ವಾತ್ಮಿಕೆಯಾದಂಥ ಪರಮೇಶ್ವರಿಯ ಪಾದದ್ವಯಗಳಿಗೆ ಎರಗೋಣ, ಮಾಡಿದ ಪಾಪವನ್ನೆಲ್ಲ ತೊಳೆಯೋಣ, ದೇವಿಯ ಪಾದ ಮೂಲವನ್ನು ಸೇರಿ ಎಲ್ಲವರು ಕೃತಾರ್ಥರಾಗೋಣ. ಬನ್ನಿ ಬನ್ನಿ ಬನ್ನಿ.
ಮನದೊಳಗೆ ನಮನಗಳ ಸಗಾಢದಿಂದ ಮಾಡಿದನು ಮನದೊಳಗೆ ನಮನಗಳ ಸಗಾಢದಿಂದ ನಮನಗಳ ಸಗಾಢದಿಂದ ಆಡಿದನು ತನ್ನೊಳಗೆ ಆಡಿದನು ತನ್ನೊಳಗೆ ಈ ಗಯ ಬಯದೆ ನಮ್ಮಯ ಸುಮ್ಮ ಜಟ್ಟಗಲ್ಲ ಬಯಸಿ ನಮ್ಮಯ ಸುಮ್ಮ ಜಟ್ಟಗಲ್ಲ ಮಾಡಲಿ ಅಕಟಕಟ 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 ಶುಂಭನ ಕೂಡ ಭಾಗಿಯ ಒರೆದು ಪಂಕ್ತಿಯನ್ನು ಒರೆದು ಬಂದಿದ್ದು ಇವಳಿಂದ ಏನು ಪಟ್ಟ ಕೇಳು ಭಕ್ತಿ ಸಿದ್ಧಿ ಪಟ್ಟ ಆದರೂ ಮಾತನಾಡಿಸುವೆ ಈಕೆಯನು ಮೃದು ಮಧುರ ಸುಮಧುರ ಮೃದು ಮಧುರ ಸುಮಧುರ ಮೃದು ಮಧುರ ಸುಮಧುರ ವಚನದನಿಗೆ ಆದರೂ ಮಾತನಾಡಿಸುವೆ ಈಕೆಯನು ಸುಮಧುರ ಮಧು ಮಧುರ ಸುಮಧುರ ವಚನದಲ್ಲಿ ದೇವಿಯ ಸನ್ನಿಧಾನಕ್ಕೆ ಬಂದದ್ದು ಎಷ್ಟೊಂದು ಮನಸ್ಸಿಗೆ ಸಮಾಧಾನವಾಯಿತು ನೋಡಿ. ಎಷ್ಟೋ ವರ್ಷಗಳ ಕಾಲ ದೇವಿಯನ್ನೇ ಧ್ಯಾನಿಸಬೇಕು, ದೇವಿಯನ್ನ ಪೂಜಿಸಬೇಕು, ಆರಾಧಿಸಬೇಕು ಅಂತ ಭಾವಿಸಿದವ ದೇವಿದಾಸನಾಗಿ ಬದುಕಿದ ರಕ್ತ ಬೀಜ ಇಂದು ಆ ಯೋಗ ಬಂತಲ್ಲ. ನೋಡಿದರ ಸ್ವಾಮಿ, ಆಕೆಯನ್ನ ಕಂಡಾಗಲೇ ವಿಚಿತ್ರವನಿಸುತ್ತಾ ಇದೆ. ಹಗಲಿನಲ್ಲಿಯೂ ಕದಂಬಾವನಕ್ಕೆ ಹೋಗುವುದಕ್ಕೆ ದಾನವರಾದಂತ ನಾವು ಹೆದರ್ತೇವೆ. ಕಾರ್ಗತ್ತಲು ಕವಿದಂತ ಕದಂಬಾವನ ಕೋಟಿ ಸೂರ್ಯರ ಪ್ರಭೆಯಿಂದ ಬೆಳಗುತ್ತಾ ಇದೆ. ಹಾಗಾದ್ರೆ ಇದು ದೇವಿಯ ಮಹಾತ್ಮೆ ಅಲ್ಲವೇ? ನೋಡಿ, ಹಸುವ ಕರುವೊಂದು ಹುಲಿಯ ಹಾಲನ್ನು ಕುಡಿಯುವಂತ ಚಂದ ನೋಡಿ. ಹಾವು ಮುಂಗುಸಿಗಳ ಜೊತೆಯಾಟ. ಅಯ್ಯೋ ದೇವರೇ, ಬುದ್ಧಿ ಇಲ್ಲದ ಪ್ರಾಣಿಗಳಾದರೂ ಒಂದನ್ನೊಂದು ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾವೆ. ನಮ್ಮೊಡೆಯ ಶುಂಭನಿಗೆ ಪ್ರಾಣಿಗಿದ್ದ ಬುದ್ಧಿಯೂ ಇಲ್ಲಲ್ಲ. ಬೆಂಕಿ ಸುಡ್ತದೆ ಅಂತ ಗೊತ್ತಿದ್ರೂ ಕೈ ಹಾಕ್ತಾನೆ ಅಂತ ಆದ್ರೆ ಅವನಷ್ಟು ಹೆಡ್ಡ ಮತ್ತೊಬ್ಬನಿಲ್ಲ. ಏನೇ ಆಗಲಿ ಆಜ್ಞಾನುಸಾರವಾಗಿ ಬಂದಿದ್ದೇನೆ. ಸ್ವಲ್ಪ ಹೊತ್ತು ಅವಳ ಸ್ತುತಿ ಮಾಡ್ತೇನೆ, ಆಮೇಲೆ ಮಾತಾಡಿಸ್ತೇನೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕಿ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪೂರ್ಣ ಪ್ರಜ್ಞೆ ರಸಗಂಗೆ ಚೇತೋಹರಿ ಭೌಭಯಾರಿ ಆನಂದಲಾರಿ ಪಾಪವಿದೂರಿ ಮನೋಹರಿ ಗೌರಿ ಪ್ರತಿಭಾ ತೇಜಸ್ವಿನಿ ನಿತ್ಯನೂತಿನಿ ಸನಾತಿನಿ ಕಾತ್ಯಾಯಿನಿ ನವನೋಷ್ಟಶಾಲಿನಿ ನಿರ್ಮಲೆ ಕಠೋರ ಕೋಮಲೆ ಶಸ್ಯಶ್ಯಾಮಲೆ ಗೌರಿಚಂದ್ರಲಾ ಪರಮೇಶ್ವರಿ ಅಂಬಾ ಜಗಜ್ಜನನಿ ಲೋಕಮಾತೆ ಇಷ್ಟಾರ್ಥದಾಯಕಿ ಸರ್ವೇಶ್ವರಿ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಿ ಉಮೆ ಹೈಮಾವತಿ ಗಾಯತ್ರಿ ಕಾಳಿ ಕರಾಳಿ ಕಾತ್ಯಾಯಿನಿ ಹಲಕೋದಂಡ ಪಂಡಿತೆ ಚಂಡಮುಂಡ ಸಂವಾರಿಣಿ ಮಧುಕೈಟವನಾಶಿನಿ ಅನಂತೆ ಅಚ್ಯುತೆ ಆರ್ಯೆ ಭವಾನಿ ಭದ್ರಕಾಳಿ ಆರ್ತತ್ರಾಣ ಪಾರಾಯಣಿ ಶಂಕರಾರ್ಧ ಶಾರೇರಿಣಿ ನಮೋ ನಮಃ. ಎಲೆಲೆ ಮಾಲಿನಿ
ಚಲದಿ ನೀಗೀತು ಅಲ್ಲ ಎಲೆಲೆ ಮಾಲಿನಿ ಅಮ್ಮ, ನನ್ನೊಡೆಯನಾದಂಥ ಶುಂಭ ಕಳುಹಿದವರನ್ನೆಲ್ಲ ಸಂವರಿಸುತ್ತಾ ಬಂದಿದ್ದೀಯ. ಸುಗ್ರೀವನ ಸಂಧಿಯನ್ನು ಮುರಿದೆ ನಾನೇ. ಅಮ್ಮ, ಯಾಕಮ್ಮ ಕೋಪ, ಯಾಕಮ್ಮ ಈ ರೂಪ, ಯಾಕೆ ಇಲ್ಲಿ ಕುಳಿತಿದ್ದೀಯ? ತ್ರಿಭುವನ ಧಲ್ಲಣ ಶುಂಭ ಅವನನ್ನು ಮದುವೆ ಆಗುವುದಕ್ಕೆ ನಿನಗೆ ಏನು ತೊಂದರೆ? ನೀನು ಬಂದ ಉದ್ದೇಶ ಶುಂಭನ ಪ್ರತಿನಿಧಿಯಾಗಿ ಬಂದವು, ಶುಂಭನ ಆಳಾಗಿ ಬಂದವು, ಉತ್ಪನ್ನಕ್ಕೆ ಕಟ್ಟಿಬಿದ್ದವನಾಗಿ ಬಂದವು. ಇಲ್ಲಿಯವರೆಗೆ ಅಮ್ಮ ಎನ್ನುವುದಾಗಿ ನಿನ್ನನ್ನು ಪೂಜಿಸಿದ್ದೇನೆ, ಭಜಿಸಿದ್ದೇನೆ. ಇನ್ನು ಹಾಗಲ್ಲ, ಹತ್ತಿಗಿಂತ ಹಗೂರವಾಗಿ ಬಂದರೆ ನೆತ್ತಿಯ ಮೇಲೆ ಹೊತ್ತೊಯ್ದು ಮುತ್ತಿನ ರಥದಲ್ಲಿ ಕೂರಿಸ್ತೇನೆ. ಕಬ್ಬಿಣದಕ್ಕಿಂತ ಕಠೋರವಾಗಿ ಬಂದರೆ ಕಮರಿಗೆ ಕಲ್ಲಿದ್ದೇನೆ. ನಿನ್ನ ಮನಸ್ಥಿತಿ ಎಂತದ್ದೆನ್ನುವ ಹಾಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಆದ್ರೆ ಒಂದು, ನಾನು ಬರ್ಲಿಲ್ಲ ಅಂತಾದ್ರೆ ನನ್ನ ಕಬರಿಗೆ ಕೈ ಹಾಕಿ ಎಳೆದುಕೊಂಡು ಹೋಗ್ತೇನೆ ಎನ್ನುವಂತ ಔದಾತ್ಯತನ ನಿನ್ನಲ್ಲಿ ಉಂಟೇನೋ? ದೌಷ್ಟ್ಯವೇ ಉಂಟು ನನಗೆ. ರಕ್ತ ಬೀಜ. ಆದ್ರೆ ದ್ವಂದ್ವ ಮನಸ್ಸನ್ನು ಕಂಡಾಗ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಯಾಕಂದ್ರೆ ಶುಂಭನ ಉತ್ಪನ್ನಕ್ಕೆ ಕಟ್ಟಿಬಿದ್ದ ಶುಂಭನಲ್ಲಿಂದ ನನ್ನಲ್ಲಿಗೆ ಬರುವಾಗ ನೀನು ಆಡಿದಂತ ಮಾತು, ಸಂಸಾರ ಶರದಿಯನ್ನು ದಾಟುವರೆ ಬನ್ನಿ ಎಲ್ಲರೂ ಎನ್ನುವ ಹಾಗೆ. ಇಲ್ಲೂ ಬಂದು ನನಗೆ ಪ್ರಣಾಮ ಮಾಡಿದ್ದು, ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಎನ್ನುವ ಹಾಗೆ. ನಮಸ್ತಸ್ಯೇ 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 ಮಹಮ್ಮಾಯೆ ಎನ್ನುವ ಹಾಗೆ. ಕಂದ, ಬಂದದ್ದು ಶುಂಭನ ಆಜ್ಞೆ ಮುಖೇನವಾಗಿ. ಇಲ್ಲಿ ಬಂದು ನನ್ನಲ್ಲಿ ನಮಸ್ಕಾರ ಮಾಡ್ತಿ ಅಂತಾದ್ರೆ ಕರ್ತವ್ಯಂ ದೈವ ಮಹಾನಿಕಂ, ತಾನು ಬಂದ ಕರ್ತವ್ಯ ಎಂತದ್ದೆನ್ನು ಹಾಗೆ ಯೋಚನೆ ಮಾಡಬೇಕಾ ಬೇಡವಾ? ಕಂದ, ಅಕೃತ್ರಾಣಿ ನಿಕೃತ್ರಾಣಿ ಪ್ರಾಣೇ ಕಂಠೆ ಗತೇರಪಿ. ಕರ್ತವ್ಯಂ ಕರ್ತವ್ಯೋ ಪ್ರಾಣೇ ಕಂಠೆ ಗತೇರಪಿ. ಪ್ರಾಣ ಹೋದ್ರು ಕರ್ತವ್ಯವನ್ನು ಮರೆಯುವಷ್ಟು ಮೂರ್ಖ ನಾನಲ್ಲ, ಗೊತ್ತುಂಟು. ನಿನ್ನನ್ನು ಕಂಡಾಗ ಆತ್ಮದಲ್ಲಿದ್ದಂತ ಜ್ಯೋತಿಯು ಚೇತರಿಸಿತಮ್ಮ. ನಿನ್ನನ್ನು ಹೊಗಳಬೇಕು, ನಿನ್ನನ್ನು ಭಜಿಸಬೇಕು, ಭಕ್ತನಾಗಬೇಕು ಅಂತ ಆಸೆ ಪಟ್ಟೆ. ಅಲ್ಲಿಗೆ ಶುಂಭನ ಆಜ್ಞೆಗೆ ನೆನಪು ಬಿದ್ದೆ. ಅಮ್ಮ ಕಂದ, ದಾನವರು ಹೆಡ್ರಮ್ಮ, ದಾನವರು ಮತಿಮಾಂದಿರು ಅಂತ ಗೊತ್ತಿದೆ ನಿನಗೆ. ಆದ್ರೆ ನೀನು ಯಾರನ್ನುವುದೇ ನನಗೆ ಗೊತ್ತಿಲ್ಲಲ್ಲಮ್ಮ. ಕಂದ, ನಾನು ಯಾರೆನ್ನುವುದು ನಿನಗೆ ತಿಳುವಳಿಕೆ ಬರಲಿಲ್ಲ ಎನ್ನುವ ಹಾಗೆ ಹೇಳುವುದಲ್ಲ. ಲೋಕನಾಯಕಿ ಕಂದ, ಅಯೋನಿಜ ನಾನು, ಸ್ವಯಂಭು ನಾನು, ಲೋಕವನ್ನು ರಕ್ಷಣೆ ಮಾಡುವವಳು ನಾನು. ನನ್ನ ಕುರಿತಾಗಿ 14 ಲೋಕವನ್ನೇ ನಾನು ಪಾಲಿಸುವಂತ ನನ್ನ ಕುರಿತಾಗಿ ನಿನ್ನ ಒಡೆಯ ಶುಂಭ ಯೋಚನೆ ಮಾಡ್ತಾನಂತಾದ್ರೆ ಬಂದ ನೀನಾದ್ರೂ ಯೋಚನೆ ಮಾಡಬೇಕಾ ಬೇಡವಾ? ಹಾಗಂತ ಬಂದವರೆಲ್ಲರೂ ನನ್ನ ಕಬರಿಗೆ ಕೈಕಿ ಎಳೆದುಕೊಂಡು ಹೋಗ್ತೇನೆ ಎನ್ನುವ ಹಾಗೆ ಹೇಳಿದವರಿಲ್ಲ. ನನ್ನ ಭಕ್ತನಾಗಿ ಸುಗ್ರೀವ ಬಂದನು, ನನ್ನ ಚರಣಕ್ಕೆ ಎರಗಿದ್ದಾನೆ. ಆದ್ರೆ ಒಂದು ಮಾತು, ತಾಯಿಯ ಸಾನ್ನಿಧ್ಯಕ್ಕೆ ಬಂದಿದ್ಯಲ್ವ ಮಗನೇ, ಬರುವಾಗ ಯೋಚನೆ ಮಾಡಿಯೇ ಬಂದಿದ್ದೆ. ನೀನು ತಾನು ಎಲ್ಲಿಗೆ ಹೋಗ್ತೇನೆ, ಮುನ್ನ ನನ್ನ ಸ್ಥಿತಿ ಎಂತದ್ದು ಎನ್ನುವ ಹಾಗೆ. ಒಂದಲ್ಲ ಒಂದು ದಿನ ತಾಯಿಯ ಸೇವೆ ಮಾಡಬೇಕು ಅಂತಲೇ ಮನಸ್ಸಿದ್ದು ಬಂದದ್ನ ಮಗನೇ. ಆದ್ರೆ ಒಂದು, ತಾಯಿಯ ಸಾನ್ನಿಧ್ಯಕ್ಕೆ ಬರುವಾಗ ಒಳ್ಳೆ ಮನಸ್ಸಿಂದ ಯಾವ ವ್ಯಕ್ತಿ ಬಂದ ಅಂತಾದ್ರೆ ಆತನಿಗಾಗುವುದು ಒಳಿತೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ಸುಗ್ರೀವನಾಗಿದ್ದಾನೆ. ನಿನ್ನ ಮನಸ್ಸಿನಲ್ಲಿಯೂ ಹಾಗೆ ಒಂದೇ ನಿರ್ಧಾರ, ದ್ವಂದ್ವ ನಿರ್ಧಾರ ಬೇಡ. ಈಗ ನಿನ್ನ ನಿರ್ಧಾರ ಎಂತದ್ದು ಮಗನೇ? ಅಮ್ಮ, ಹರೇಣಾಪಿ ಹರಿಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟಲಿಖಿತಾರೇಕ ಕರ್ತವ್ಯಂ ಪರಿಮಾಷ್ಟಂ ನ ಶಕ್ಯತೆ. ಯಾಕಮ್ಮ ಹೇಳಿದ್ರು? ಹಣೆಯಲ್ಲಿ ಬರೆದದ್ದನ್ನ ಹರಿಹರ ಬ್ರಹ್ಮರಿಂದಲೂ ಬಂದ್ರೆ ತಪ್ಲಿಕ್ಕಾಗುವುದಿಲ್ಲ. ಖಂಡಿತ. ನಹಿ ಭವತಿ ಎನ್ನ ಭಾವ್ಯ ಭವಿತವ್ಯಂ ಭವತ್ಯವ. ಜೀವನದಲ್ಲಿ ಏನು ಆಗಬೇಕೋ ಅದು ಆಗಿಯೇ ಆಗ್ತದೆ ಅಮ್ಮ. ಹಾಗಂತ ನೀನೇನು ಕಿಂಚಿತ್ ಅವಳೇನು ಅಲ್ಲ ಅಲ್ಲ. ಸುರ ನರ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಯಕ್ಷ ರಾಕ್ಷಸ ಸಿದ್ಧ ಸಾಧ್ಯರನ್ನ ಪೊರೆಯುವವಳು. ಅಮ್ಮ ಕಂದ,
ದೇವತೆಗಳು ನಿನ್ನ ಮಕ್ಕಳವುದೇ ನಮ್ಮ. ಹೌದು. ದಾನವರಾದಂತ ನಾವು ನಿನ್ನ ಮಕ್ಕಳೇ ಮಗನೇ. ಹಾಗಾದ್ರೆ ಹೆತ್ತ ತಾಯಿ ಆದವಳು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಮಾಡ್ತಾಳ? ಯಾವ ತಾಯಿಯೂ ಮಾಡುವವಳಲ್ಲ. ದಾನವರಿಗೆ ಯಾಕೆ ಕ್ರೋಧವಾದಂತಹ ಬುದ್ಧಿಯನ್ನು ಕೊಟ್ಟೆ, ಹಾ. ದೇವತೆಗಳಿಗೆ ಯಾಕೆ ಸುಮನಸರು ಅಂತ ಅನ್ನಿಸಿದೆ? ಅದು ಅಪರಾಧ ಅಲ್ವೇ ನಮ್ಮ ಮಗನೇ? ವ್ಯಕ್ತಿಯಾಗಲಿ ಶಕ್ತಿಯಾಗಲಿ ಇರುವುದು ಎರಡು ರೂಪ. ಒಂದು ಪ್ರಾಣಿತ್ವ, ಇನ್ನೊಂದು ಮನುಷ್ಯತ್ವ. ಮೃಗತ್ವ ಇದ್ದಾಗ ಮೃಗತ್ವವನ್ನೇ ರೂಢಿಸಿಕೊಂಡು ಮುಂದೆ ಹೋದ ಅಂತಾದ್ರೆ ಮನುಷ್ಯತ್ವ ಎನ್ನುವುದು ನಶಿಸಿ ಹೋಗ್ತದೆ ಮಗನೇ. ಮನುಷ್ಯತ್ವವನ್ನೇ ಪಾಲಿಸಿಕೊಂಡು ಮುಂದೆ ಹೋದ ಅಂತಾದ್ರೆ ಮೃಗತ್ವ ಅವನಲ್ಲಿರುವುದು ನಶಿಸಿ ಹೋಗ್ತದೆ. ನಿಮ್ಮಲ್ಲಿ ಬಂದದ್ದು ಅದೇ ಕಂದ. ಹಾಗಾದ್ರೆ ಸಜ್ಜನರನ್ನು ಪೊರೆಯುವುದಕ್ಕಾಗಿ ನಮ್ಮನ್ನು ಕೊಲ್ಲುತ್ತಾ ಇದ್ದೀಯ ಅಮ್ಮ. ಮಗನೇ, ನಮ್ಮವರೆಲ್ಲ ಸತ್ತಿದ್ದಾರೆ. ಹಾಗಂತ ರಕ್ತ ಬೀಜ ಅವರ ಹಾಗೆ ಅಲ್ಲ. ಕಾಕಾ ಕೃಷ್ಣ ಪಿಕ ಕೃಷ್ಣ ಕೋಪೇದಯೋ ಪಿಕ ಕಾಕಯೋ ವಸಂತ ಕಾಲ ಸಂಪ್ರಾಪ್ತೆ ಕಾಕ ಕಾಕಾ ಪಿಕಾ ಪಿಕಾಹ. ಕೋಗಿಲೆಯು ಕಪ್ಪು ಕಾಗೆಯು ಕಪ್ಪು. ಹೌದು ಮಗನೇ. ವಸಂತ ಕಾಲದಲ್ಲಿ ರಕ್ತ ಬೀಜ ಏನು ಅಂತ ತೋರಿಸ್ತೇನೆ. ಒಂದೇ ನನ್ನೊಡೆಯ ಶುಂಭನಿಗೆ ನಿನ್ನ ಭೋಗ ಇಲ್ಲ ರಕ್ತ ಬೀಜನ ಪ್ರಾಣಿಗೆ ಸರಿಯಾಗಿ ಇವರಲ್ಲಿ ಎಷ್ಟೇ ಯುದ್ಧ ಮಾಡಿದೆ ಹೌದಂತಾದ್ರೂ ನನ್ನ ಪಾಲಿಗೆ ಜಯ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ನನ್ನ ದೇಹದಲ್ಲಿ ಯಾಕೋ ಔದಾಸೀನ್ಯವೇ ಕಾಣ್ತಾ ಉಂಟು. ಹಾಗಾಗಿ ನನ್ನ ಮೈಯನ್ನು ಕಳುವುದರ ಜೊತೆಯಲ್ಲಿ ಸಪ್ತಮಾತ್ರಿಕೆಯರೇ ಸಂಹಾರ ವಿಚಿತ್ರ. ಇಂದ್ರಾಣಿಯ ಕಥಾಪ್ರಹಾರ ನನ್ನ ಮೊಸಳೆದು ರಕ್ತ ಸುರುತ್ತಾ ಇದೆ. ವರ ಪಡೆದದ್ದು ಹೇಗೆ? ಒಂದು ಬಿಂದು ರಕ್ತದಿಂದ ಸಹಸ್ರದಾನವರ ಉತ್ಪತ್ತಿ. ರಕ್ತದ ಗೊಳೆಯನ್ನು ಹರಿಸಿ ರಕ್ತ ಬೀಜದ ಬಿಂದು ರಕ್ತವು ಭೂಮಿಗೆ ತಾಗದೇ ತಾಗೆ ಚಾಚುಕೆ रक्त विजात की मुक्ति प्रदायकी गाते माते श्री जगत ख्याति रक्त बीजर बलित माते रक्त बीजर बलित माते रक्त वसन देवी ದೇವಿ ಮಾತ್ಮೆ ಮುಗಿಬೇಕು ಅಂತಾದ್ರೆ ಮಂಗಲ ಹಾಡಬೇಕು. ಯಾರು ಹೋದ್ರೆ ಮಂಗಲ? ಆಗ್ಲಿಕ್ಕಿಲ್ವಾ? ಶುಂಭ ಹೋದ್ರೆ ಮಾತ್ರ ಮಂಗಲ.